ಕಾದ್ ನೋಡೋಣ. ಮುಂದಿನ ಸುದ್ದಿಗೆ ಹೋಗೋಣ. ತುಮಕೂರು ಲೋಕಸಭಾ ಕ್ಷೇತ್ರ ಬಿಜೆಪಿ ಪಾಳೆಯದಲ್ಲಂತೂ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸ ಆಗಿದೆ. ಕಾರಣ ಬಿ ಸೋಮಣ್ಣ ಅವರು ರಾಜ್ಯಸಭಾ ಟಿಕೆಟ್ ಆಕಾಂಕ್ಷಿ ಆಗಿದ್ರು. ಆ ಟಿಕೆಟ್ ಮಿಸ್ ಆಯಿತು. ನಂತರ ಅವರು ತುಮಕೂರು ಲೋಕಸಭಾ ಕ್ಷೇತ್ರದಿಂದಲೇ ಸ್ಪರ್ಧೆ ಮಾಡ್ತೀನಿ, ನನಗೆ ನಾಯಕರು ಅಭಯ ಕೊಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಆಕ್ಟಿವ್ ಆಗಿಬಿಟ್ಟಿದ್ದಾರೆ. ಬಟ್ ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಿಕೆಟ್ಗಾಗಿ ಸ್ಥಳೀಯ ಹೊರಗಿನ ಅಭ್ಯರ್ಥಿಯ ನಡುವೆ ಕಾದಾಟ ಆಗ್ತಾ ಇದೆ. ಕಾರಣ ಮಾಧುಸ್ವಾಮಿ ಅವರು ನೇರವಾಗಿ ವಿ ಸೋಮಣ್ಣ ಅವರ ಸ್ಪರ್ಧೆಗೆ ಅಡ್ಡಗಾಲು ಹಾಕಿದ್ದಾರೆ. ಕಾರಣ ನಾನೇ ಅಭ್ಯರ್ಥಿ ಆಗ್ಬಿಡ್ತೀನಿ, ನಾನೇ ನಿಂತ್ಕೊಳ್ತೀನಿ, ಹೈಕಮಾಂಡ್ ಟಿಕೆಟ್ ಕೊಟ್ರೆ ಅನ್ನೋದನ್ನ ಓಪನ್ ಆಗಿ ಹೇಳ್ತಿದ್ದಾರೆ. ಹಾಗಾಗಿ ಸ್ಥಳೀಯ ವರ್ಸಸ್ ಹೊರಗಿನ ಅಭ್ಯರ್ಥಿ ಅನ್ನುವಂತಹ ವಿಚಾರ ದೊಡ್ಡ ಮಟ್ಟದ ಕಾದಾಟಕ್ಕೆ ಕಾರಣ ಆಗಿದೆ. ಸೊ ನೋಡ್ತಾ ಇದ್ವಿ ನಾವು, ಸ್ಥಳೀಯ ಅಭ್ಯರ್ಥಿಗಳಿಗೆ ಆದ್ಯತೆ ಕೊಡಬೇಕು ಅಂತ ಮಾಧುಸ್ವಾಮಿ ಅವರು ಹೇಳ್ತಿದ್ದಾರೆ. ಈ ಹಿಂದೆ ವಿಧಾನಸಭೆಯ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಸ್ಥಳೀಯರಿಗೆ ಆದ್ಯತೆ ಕೊಡಬೇಕು ಅನ್ನುವಂತಹ ವಿಚಾರ ಮುನ್ನೆಲೆಗೆ ಬಂತು. ಬಿಜೆಪಿ ಹೈಕಮಾಂಡ್ ಕೂಡ ಅದನ್ನ ಕನ್ಸಿಡರ್ ಮಾಡಿತ್ತು. ಬಹುತೇಕ ಕಡೆ ಸ್ಥಳೀಯರಿಗೆ ಪ್ರಾಧಾನ್ಯತೆ ಕೊಡೋದಕ್ಕೆ ಮುಂದಾಗಿತ್ತು. ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಅದು ವರ್ಕೌಟ್ ಆಗುತ್ತೆ, ಈ ಪ್ರಶ್ನೆ ಇದೆ. ಸ್ಥಳೀಯರಿಗೆ ಮಾನ್ಯತೆ ಕೊಡ್ತಾರಾ, ಸ್ಥಳೀಯರಿಗೆ ಆದ್ಯತೆ ಕೊಡ್ತಾರಾ? ಹಾಗೇನಾದ್ರೂ ಕೊಟ್ರೆ ಮತ್ತೆ ಬಿ ಸೋಮಣ್ಣ ಅವ್ರಿಗೆ ಅಲ್ಲಿ ಟಿಕೆಟ್ ಮಿಸ್ ಆಗುವ ಸಾಧ್ಯತೆಗಳಿದೆ. ಇಲ್ಲಿ RSS ಹಿನ್ನೆಲೆ ಇರೋರು ಒಬ್ರು ದೊಡ್ಡ ಮನೆ ಗೋಪಾಲ್ ಗೌಡ್ರು ಅಂತ ಹೇಳಿ ಅವ್ರ ಹೆಸರು ಮುನ್ನೆಲೆಗೆ ತರಲಾಗ್ತಾ ಇದೆ. ಅಂದ್ರೆ ಇಲ್ಲಿ ಲೋಕಲ್ ವರ್ಸಸ್ ಆಚೆಯಿಂದ ಬಂದವರು ಅನ್ನೋ ಫೈಟ್ ಅಲ್ಲಿ ಇಲ್ಲಿನವ್ರಿಗೆ ಕೊಡಬೇಕು. ಹಾಗೆ ಸಂಘ ಪರಿವಾರದ ಜೊತೆಯಲ್ಲಿ ಸಂಪರ್ಕದಲ್ಲಿರೋರು, ಅವರ ಅಭಯ ಹಸ್ತ ಇರೋರು, ಅವ್ರಿಗೆ ಅವಕಾಶ ಕೊಡಬೇಕು ಅನ್ನೋ ಕೂಗನ್ನ ಸೈಲೆಂಟ್ ಆಗಿ ಪ್ಯಾರಲಲ್ ಲೈನ್ ಅಲ್ಲಿ ಹೊರಗೆ ತರೋ ಪ್ರಯತ್ನ ಮಾಡ್ಲಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನಾವು ನೋಡೋದಾದ್ರೆ ದೊಡ್ಡ ಮನೆ ಗೋಪಾಲ್ ಗೌಡ್ರ ಹೆಸರು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಸೋಮಣ್ಣ ಅವರಿಗೆ ಒಂದ್ ರೀತಿ ಮಾಡು ಇಲ್ಲವೇ ಮಡಿ ಅನ್ನೋ ರೀತಿಯಲ್ಲಿ ಆಗೋಯ್ತಾ ಅಂತ ಹೇಳಿ. ಈಗಲೂ ಕೂಡ ಟಿಕೆಟ್ ಸಿಗದೆ ಹೋದ್ರೆ ಮುಂದೇನು ಅಂತ ಹೇಳಿ ಇನ್ನು ಯಾವುದೇ ಎಲೆಕ್ಷನ್ ಅಂದ್ರೂ 4 ರಿಂದ 5 ವರ್ಷ ಕಾಯ್ಬೇಕಾಗುತ್ತೆ. ಅವ್ರ ಏಜ್ ಫ್ಯಾಕ್ಟರ್ ಕೂಡ ಗಮನದಲ್ಲಿ ಇಟ್ಕೋಬೇಕು. ಈಗ ಅವ್ರನ್ನೇ ಕನ್ಸಿಡರ್ ಮಾಡಲಿಲ್ಲ ಅಂದ್ರೆ ಅವ್ರ ಪುತ್ರನ ರಾಜಕೀಯ ಭವಿಷ್ಯದ ಬಗ್ಗೆ ಕೂಡ ಅವರಿಗೆ ಬಹಳ ಆಕಾಂಕ್ಷೆ ಇದೆ ಶ್ರುತಿ. ಈಗ ಅವ್ರದೇ ನಡೀಲಿಲ್ಲ ಅಂತಂದ್ರೆ ಮುಂದೆ ಮಗನ ವಿಚಾರದಲ್ಲಿ ಡಿಮ್ಯಾಂಡ್ ಇಡ್ಲಿಕ್ಕೆ ಅವ್ರಿಗೆ ಅಷ್ಟು ಸ್ಟ್ರೆಂತ್ ಉಳಿಯೋದಿಲ್ಲ ಅಂತ ಹೇಳಿ. ಹೀಗಾಗಿ ಈ ಚುನಾವಣೆಯಲ್ಲಿ ಟಿಕೆಟ್ ಅನ್ನ ಪಡ್ಕೊಳ್ಳೋದು ಸೋಮಣ್ಣ ಅವರು ಕೂಡ ಒಂದು ರೀತಿಯಲ್ಲಿ ಡೂ ಆರ್ ಡೈ ರೀತಿಯಲ್ಲಿ. ಹಾಗಾಗಿ ಶತಪ್ರಯತ್ನ ಮಾಡ್ತಿದ್ದಾರೆ. ನಾವು ಗಮನಿಸಿದ್ವಿ, ಈಗ ಆಲ್ರೆಡಿ 1 ತಿಂಗಳಿಂದ ತುಮಕೂರಲ್ಲಿ ಆಕ್ಟಿವ್ ಆಗಿದ್ದಾರೆ ಅವರು. ಈ ಸಿದ್ಧಗಂಗಾ ಮಠದಲ್ಲಿ ಒಂದು ಕಾರ್ಯಕ್ರಮ ಅವರೇ ಅಂದ್ರೆ ಅವರು ಕುಟುಂಬದವ್ರು ನಡ್ಕೊಳ್ತಾರೆ, ಅವರ ಕಡೆಯಿಂದ ದುಡ್ಡು ಬಂದು ಕಟ್ಟಿದ್ದು ಎಕ್ಸೆಟ್ರಾ ಏನೇ ಮಾತಿದ್ರು ಕೂಡ, ರಾಜಕಾರಣಿಗಳು ಏನೇ ಮಾಡಿದ್ರು ಕೂಡ ಅದ್ರ ಹಿಂದೆ ಓಟ್ನ ಲೆಕ್ಕಾಚಾರಗಳು, ಎಲೆಕ್ಷನ್ನ ಲೆಕ್ಕಾಚಾರಗಳು ಇದ್ದೇ ಇರುತ್ತೆ ಅನ್ನೋದನ್ನ ನಾವು ಅಲ್ಲಗೆಳೆಯೋ ಹಾಗಿಲ್ಲ. ಹೀಗಾಗಿ ತುಮಕೂರಿನಲ್ಲಿ ಬಹಳಷ್ಟು ದಿನದಿಂದ ಆಕ್ಟಿವ್ ಆಗಿ ಓಡಾಡ್ಕೊಂಡಿದ್ದಾರೆ ಸೋಮಣ್ಣ ಅವರು. ಸಿಗಬಹುದು ಅನ್ನೋ ಕಾನ್ಫಿಡೆನ್ಸ್ ಇದೆ. ಬಟ್ ಸಿಗುತ್ತಾ ಡೌಟ್ ಇದೆ. ನಾನು ಆಗ್ಲೇ ಹೇಳ್ತಾ ಇದ್ದ ಹಾಗೆ RSS ಹಿನ್ನೆಲೆ ಉಳ್ಳ ದೊಡ್ಡ ಮನೆ ಗೋಪಾಲ ಗೌಡ್ರ ಹೆಸರು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಅವರೇ ಮಾತನಾಡಿದ್ದಾರೆ ಈ ಬಗ್ಗೆ. ಏನ್ ಮಾತನಾಡಿದ್ದಾರೆ ನೋಡೋಣ. 2009ರಲ್ಲಿ ನಡೆದಂಥ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ನಾನು ಭಾಜಪದ ಅಧಿಕೃತ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೆ. ಆದರೆ ಆಗ ಕಾಂಗ್ರೆಸ್ ಮತ್ತು JDS ಒಂದಾಗಿ ನೇರ ಸ್ಪರ್ಧೆ ಆದ ಕಾರಣ ನಾನು ಪರಾಭವಗೊಳ್ಳಬೇಕಾಗಿ ಬಂತು. ಅದಾದ ನಂತರವೂ ಸಹ ನಾನು ಪಕ್ಷದ ಎಲ್ಲ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡು ನಾನು ಕೆಲಸ ಮಾಡ್ತಾಯಿದ್ದೇನೆ. ನನ್ನ ಪಕ್ಷದ ಸಿದ್ಧಾಂತಗಳಿಗೆ ಮತ್ತು ನನ್ನ ಪಕ್ಷದ ಧ್ಯೇಯ ಏನಿದೆ ಅದೆಲ್ಲದಕ್ಕೂ ಸಹ ನಾವು ಬದ್ಧರಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೇವೆ ಇಲ್ಲಿಯವರೆಗೂ. ಹಾಗಾಗಿ ನಾನು ಭಾಳ ಹಿಂದೆನೇ ನಾನು ಅಭ್ಯರ್ಥಿ ಆಗಬೇಕಾಗಿತ್ತು. ಕಾರಣಾಂತರಗಳಿಂದ ನಾನು ಅಭ್ಯರ್ಥಿ ಆಗೋಕ್ಕಾಗಲಿಲ್ಲ. ಹಾಗಾಗಿ ನಾನು ಈಗ ಇದು ಒಂದು ಆಲ್ಮೋಸ್ಟ್ ಒಂದು ಕಡೆಯ ಅವಕಾಶ ಅನ್ನೋ ರೀತಿ ಇದ್ಬಿಟ್ಟಿದೆ ನಮ್ಮಲ್ಲಿ. ಈಗ ಒಂದಷ್ಟು ಏಜು ಅದು ಇದು ಫಿಕ್ಸ್ ಇದೆ. ಹಾಗಾಗಿ ಅದಕ್ಕೆ ನಾನು ಇದೊಂದು ರೈಟ್ ಟೈಮು ಆಲ್ಸೋ. ನಮ್ಮ ಪಕ್ಷಕ್ಕೆ ನಾವು ದುಡಿದಿದ್ದೀವಿ, 25 ವರ್ಷ ದುಡಿದಿದ್ದೇನೆ, ಒಂದು ಒಳ್ಳೆಯ ಅವಕಾಶ ಇದೆ. ಹಾಗಾಗಿ ನಾನು ಅಭ್ಯರ್ಥಿ ಆಗಬೇಕು ಅಂತ ಹೇಳಿಬಿಟ್ಟು ನಾನು ಪಕ್ಷದಲ್ಲಿ ಕೇಳ್ಕೊಂಡಿದ್ದೇನೆ. ತುಮಕೂರು ಬಿಜೆಪಿಯಲ್ಲಿ ಲೋಕಸಭಾ ಚುನಾವಣಾ ಟಿಕೆಟ್ಗಾಗಿ ದಿನದಿಂದ ದಿನಕ್ಕೆ ಫೈಟ್ ಕೂಡ ನಡೀತಾ ಇರುವಂಥದ್ದು. ಈ ನಡುವೆ ಹೊರಗಿನವರು ಮತ್ತು ಸ್ಥಳೀಯರು ಎಂಬ ಒಂದು ಜಟಾಪಟಿ ಕೂಡ ಹೆಚ್ಚಾಗಿರುವಂಥದ್ದು. ಈ ನಡುವೆ ಸಿದ್ಧಗಂಗಾ ಆಸ್ಪತ್ರೆಯ ನಿರ್ದೇಶಕರು ಹಾಗೂ ತುಮಕೂರು ಜಿಲ್ಲಾ ಬಿಜೆಪಿ ಘಟಕದ ಖಜಾಂಚಿಗಳು ಆದಂತಹ ಡಾಕ್ಟರ್ ಪರಮೇಶ್ವರ್ ಕೂಡ ನಾನು ಕೂಡ ಟಿಕೆಟ್ ಆಕಾಂಕ್ಷಿ ಅಂತೇಳಿ ಈಗ ಮುಂದಾಗಿರುವಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಡಾಕ್ಟರ್ ಪರಮೇಶ್ವರ್ ಕೂಡ ಇದ್ದಾರೆ. ಅವ್ರನ್ನ ಕೂಡ ಮಾತಾಡ್ತೋಗೋಣ. ಸರ್, ಈಗ ಲೋಕಸಭಾ ಚುನಾವಣಾ ಟಿಕೆಟ್ ಆಕಾಂಕ್ಷಿಗಳು ಅಂತ ಕೂಡ ಈಗ ಕೇಳ್ಪಡ್ತಾ ಇರುವಂಥದ್ದು, ಏನು ಹೇಳ್ತೀರಾ ಸರ್? ನಾನು ಕಳೆದ ಈಗಾಗಲೇ 3-4 ತಿಂಗಳಿಂದಲೂ ಈ ಲೋಕಸಭಾ ಚುನಾವಣೆಗೆ ಏನು ನಮ್ಮ ಹಾಲಿ ಸಂಸದರಿದ್ದಾರಲ್ಲ JS ಬಸವರಾಜ್ ಅವರು, ಅವರ ಒಂದು ನಿವೃತ್ತಿನ ಅವರು ಘೋಷಣೆ ಮಾಡಿದ ಮೇಲೆ ನಮ್ಮ ಹಿತೈಷಿಗಳು ಮತ್ತು ನನ್ನೆಲ್ಲ ಸ್ನೇಹಿತರು ನೀವು ಒಂದು ಪ್ರಯತ್ನ ಯಾಕೆ ಮಾಡಬಾರ್ದು ಅಂತ ಕೇಳಿಕೊಂಡಾಗ, ಮತ್ತು ನನಗೂ ಸ್ವಂತ ಸ್ವ ಇಚ್ಛೆಯಿಂದ ಒಂದು ಸೇವೆ ಮಾಡ್ಬೋದು ಅನ್ನೋ ಒಂದು ಇಚ್ಛೆಯಿಂದ ನಾನು ಈ ನಿಟ್ಟಿನಲ್ಲಿ ಅವತ್ತಿಂದಲೂ ಕೆಲಸ ಮಾಡ್ತಾ ಬಂದಿದ್ದೀನಿ. ನಾನು ಒಬ್ಬ ಪ್ರಬಲ ಆಕಾಂಕ್ಷಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಸರ್, ಈಗ ನಿಮಗೆ ಮಠದ ಒಂದು ಭಾಳ ಭಕ್ತರು ಕೂಡ ಆಗಿರುವಂಥದ್ದು, ಒಂದು ಕಡೆ ಸಿದ್ಧಗಂಗಾ ಮಠದ ಸಿದ್ಧಗಂಗಾ ಆಸ್ಪತ್ರೆ ನಿರ್ದೇಶಕರು ಕೂಡ ಆಗಿರುವಂಥದ್ದು. ಈಗ ಏನು ಸರ್, ಯಾವ ರೀತಿ ಒಂದು ಆಶೀರ್ವಾದ ಇದೆ ಸರ್ ಇದೆ ಮಠದ
ಕಡೆಯಿಂದ? ನಾನು ಈ ಒಂದು ಚುನಾವಣೆಗೆ ಆಕಾಂಕ್ಷೆ ಆಗೋದಕ್ಕಿಂತ ಮುಂಚಿತವಾಗಿ ಸ್ವಾಮೀಜಿಯವರ ಒಂದು ಪರ್ಮಿಷನ್ ತೊಗೊಂಡು ಸ್ವಾಮೀಜಿಯವ್ರನ್ನ ಕೇಳಿಕೊಂಡು ನಾನು ಈ ಥರ ಮಾಡಬೇಕು ಅಂದ್ಕೊಂಡಿದ್ದೀನಿ, ಮುಂದುವರಿಬೇಕು ಅಂತ ಇದ್ದೀನಿ, ತಮ್ಮ ಆಶೀರ್ವಾದ ಇರಬೇಕು ಅಂತಂದಾಗ ಸ್ವಾಮೀಜಿಯವರು ಭಾಳಷ್ಟು ಯೋಚನೆ ಮಾಡಿ ಆಶೀರ್ವಾದ ಮಾಡಿದ್ದಾರೆ. ಸ್ವಾಮೀಜಿಯವರು ಆಶೀರ್ವಾದ ಮಾಡಿದ್ದಕ್ಕೆ ನಾನು ಇಷ್ಟು ಮುಂದುವರೆದು ಇದನ್ನೆಲ್ಲ ಮಾಡ್ತಾ ಇರೋದು. ಆ ಸ್ವಾಮೀಜಿಯವರ ಆಶೀರ್ವಾದ ಅಂತೂ ಯಾವತ್ತೂ ಇದ್ದೇ ಇರುತ್ತೆ. ಈಗ ಒಂದು ತುಮಕೂರು ಜಿಲ್ಲೆಯಲ್ಲಿ ಸರ್ ಒಂದು BJPಯಲ್ಲಿ ಸ್ಥಳೀಯರು ಮತ್ತು ಹೊರಗಿನವರು ಒಂದು ಚರ್ಚೆ ಆಗ್ತಾ ಇರುವಂಥದ್ದು. ಆ ಒಂದು ಹೊರಗಿನವರಿಗೆ ಮತ್ತು ಸ್ಥಳೀಯರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಸರ್? ಒಟ್ಟಿನಲ್ಲಿ ಹೇಳಬೇಕು ಅಂತಂತಂದರೆ ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು, ನಮ್ಮ ಭಾಜಪದ ಜಿಲ್ಲಾಧ್ಯಕ್ಷರು ಮತ್ತು ಹಿರಿಯರು ಮಾಧುಸ್ವಾಮಿಯವರ ಒಂದು ನೇತೃತ್ವದಲ್ಲಿ ಇಡೀ ತಂಡ ನಮ್ಮ ರಾಜ್ಯಾಧ್ಯಕ್ಷರ ಹತ್ರ ಮತ್ತು ರಾಜ್ಯದ ಎಲ್ಲ ಪದಾಧಿಕಾರಿಗಳ ಹತ್ರ ಒಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಸ್ಥಳೀಯರಿಗೆ ಅವಕಾಶ ಮಾಡಿಕೊಡಬೇಕು, ನೀವು ಹೊರಗಿನವ್ರಿಗೆ ಅವಕಾಶ